ಹೇಳವ ಸಾಕು. ಅತ್ತೆಯ ಮನೆಯಲ್ಲಿ ಮುತ್ತಾಗಿ ಇರಬೇಕು. ಹಾಯ್, ವೆಲ್ಕಮ್ ಬ್ಯಾಕ್ ರಿಷಿ ಯೂಟ್ಯೂಬ್ ಚಾನಲ್. ನಾನು ಇವತ್ತು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ 1 ಮಂತ್ ಆಯಿತು. 1 ಮಂತಿಂದನೂ ನಾನು ವೀಡಿಯೋಸ್ ಹಾಕ್ತಾನೆ ಇದ್ದೀನಿ. ನನಗೆ ಯಾವ ಥರ ರೆಸ್ಪಾನ್ಸ್ ಬರುತ್ತೆ ಅಂತಲೂ ಗೊತ್ತಿರಲಿಲ್ಲ. ಬಟ್ ಇವಾಗ ರೆಸ್ಪಾನ್ಸ್ ನೋಡಿ ತುಂಬ ಖುಷಿ ಆಯಿತು. ನನ್ನ ಫ್ರೆಂಡ್ಸು ಮತ್ತು ನನ್ನ ಫ್ಯಾಮಿಲೀಸ್ ಎಲ್ಲರೂ ನೋಡ್ತಿದ್ದಾರೆ, ಅವರು ಸಪೋರ್ಟ್ ಮಾಡ್ತಿದ್ದಾರೆ. ವೀಡಿಯೋ ಚೆನ್ನಾಗಿ ಬರ್ತೈತೆ, ಮಾಡು, ಕಂಟಿನ್ಯೂ ಮಾಡು ಅಂತ. ನಾನು ಅಂದ್ಕೊಂಡೆ ಫಸ್ಟ್ ಹಾಕೋಣ, ಅಕಸ್ಮಾತ್ ರೆಸ್ಪಾನ್ಸ್ ಬಂದಿಲ್ಲ ಅಂತಂದರೆ ಸ್ಟಾಪ್ ಮಾಡೋಣ ಅಂತಿದ್ದೆ. ಬಟ್ ಇವಾಗ ಚೆನ್ನಾಗಿ ರೆಸ್ಪಾನ್ಸ್ ಬರ್ತಿದೆ ಮತ್ತು ನಾನು ವೀಡಿಯೋನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇವತ್ತು ನಾನು ಸ್ಟಾರ್ಟ್ ಮಾಡಿದ್ರೆ ನಮ್ಮ ಮನೆಯಿಂದನೇ ನಾನು ಸ್ಟಾರ್ಟ್ ಮಾಡಿದ್ದೀನಿ. ಅದು ನಮ್ಮ ಅಜ್ಜಿ ಜೊತೆಯಲ್ಲಿ ವೀಡಿಯೋ ಮಾಡಬೇಕು ಅಂತ ತುಂಬ ದಿನದಿಂದ ಅಂದ್ಕೊಂಡಿದ್ದೆ. ಇವಾಗ ನಮ್ಮ ಅಜ್ಜಿ ನಮ್ಮ ಮನೇಲೇ ಇದ್ದಾರೆ, ಅದಕ್ಕೋಸ್ಕರ ನಾನು ಅವ್ರ ಜೊತೆಲೇ ಒಂದು ವೀಡಿಯೋ ಮಾಡಬೇಕು ಅಂದ್ಕೊಂಡಿದ್ದೀನಿ. ಅಜ್ಜಿ ಮತ್ತು ಮೊಮ್ಮಗಳದು ಬಾಂಡಿಂಗ್ ಯಾವ ಥರ ಇದೆ ಅಂತ ವೀಡಿಯೋ ಮಾಡ್ತೀನಿ. ನಮ್ಮ ಅಜ್ಜಿಗೊಂದು ಸ್ವೆಟ್ರ್ ತಂದಿದೆ. ಸ್ವೆಟ್ರ್ ಇರಲಿಲ್ಲ ಅವ್ರ ಹತ್ರ, ಅಂದರೆ ಇರಲಿಲ್ಲ ಅಂತಲ್ಲ, ಇತ್ತು. ಬಟ್ ನಮ್ಮ ಮನೇಲಿ ಹಾಕೊಳಕ್ಕೆ ಇರಲಿಲ್ಲ. ನಮ್ಮ ಅಜ್ಜಿ ಇವರೇನೆ. ಅವ ನೋಡು, ಇದು ಸ್ವೆಟ್ರು ನಿನಗೆ. ಕಣವ, ನಾನು ಅಜ್ಜಿ ಅಂತ ಕರೆಯಲ್ಲ, ಅವ್ವ ಅಂತಾನೆ ಕರೆಯೋದು. ಯಾವಾಗಲೂ ಅಷ್ಟೇ ಅವ್ವ ಅಂತಾನೆ ಕರೆಯೋದು. ಇಷ್ಟ ಆಯ್ತಾ? ಇಷ್ಟ ಆಯ್ತು ಕಣಪ್ಪ. ಎಷ್ಟು ಗೊತ್ತಾ ಇದು ಸ್ವೆಟ್ರು? ಇದು 550 ರೂಪಾಯಿ ಸ್ವೆಟ್ರ್ ಇದು. ನನ್ನ ಮಗಳೇ ಸಾಕಣ, ಸಾಕು. ಚಳಿಗೆ ಚೆನ್ನಾಗಿ ಕಾಣ್ತದೆ, ಮಗಕ್ಕೆ ಚೆನ್ನಾಗಿ ಕಾಣ್ತದೆ. ಸೂಪರ್ ಕಣ. ನಮ್ಮ ಅಜ್ಜಿ ಇವರು, ಅಂದರೆ ಅವ್ವ ಅಂತ ನಾನು ಕರೆಯೋದು. ನಾನು ಅವ್ರಿಗೆ ಅಂತ ಸ್ವೆಟ್ರು ಇದು, ಅವ್ರು ಖುಷಿ ಪಡ್ತಾರೆ. ಅವ್ವ, ನಾನು ಅಂದರೆ ನಿನಗೆ ಎಷ್ಟು ಇಷ್ಟ? ಭಾರಿ ಇಷ್ಟ ಕಣ್ಮಗಳೇ, ಭಾರಿ ಇಷ್ಟ. ಯಾವಾಗಲೂ ಅಷ್ಟೇ, ಇವಾಗಲೇ ಅಂತಲ್ಲ, ಯಾವಾಗಲೂ ಅಷ್ಟೇ. ನಮ್ಮ ಕಂಡ್ರೆ ಅಷ್ಟೇ ಇಷ್ಟಪಡ್ತಾರೆ, ತುಂಬ ಇಷ್ಟಪಡ್ತಾರೆ. ನಮ್ಮ ಮನೆಗೆ ಬಂದು ಒಂದು 2 ಡೇಸ್ ಆಯಿತು ಇವತ್ತಿಗೆ. 2 ದಿನ ಆಯ್ತು ಬಂದು ಇಲ್ಲಿಗೆ. 5 ದಿವಸ ಆಯ್ತು. 5 ದಿವಸ ಆಯ್ತು. 5 ದಿವಸ ತುಂಬ ಖುಷಿ ಪಡ್ತಾರೆ ಅವ್ರು. ನಮ್ಮ ಜೊತೆಲಿ ಇದ್ದರು ಅಷ್ಟೇ ತುಂಬ ಖುಷಿ ಪಡ್ತಾರೆ. ನಾವೇನಾದರೂ ಊರಿಗೆ ಹೋದ್ರೆ ನಮ್ಮ ನಿಜವಾಗ್ಲೂ ಅಷ್ಟೇ ಚೆನ್ನಾಗಿ ನೋಡ್ಕೊತಾರೆ. ಅವ್ರು ನಿನ್ಗೆ ಏಜ್ ಎಷ್ಟು? 65. ಅವ್ರಿಗೆ 65 ವರ್ಷ ಇವಾಗ. ಅವ್ರಿಗೆ ಒಂದು ಎಷ್ಟು ಕೆಲಸ ಮಾಡ್ತಾರೆ ಅಂತಂದರೆ, ಗದ್ದೆ ಕೆಲಸ ಮಾಡ್ತಾರೆ. ಒಂದು ಕರ ಮತ್ತು ಒಂದು ಹಸ ಇತ್ತು. ಇವಾಗ ಒಂದು 5 ದಿನದಲ್ಲಿ ಕೊಟ್ಬಿಟ್ರು. ಕೈ ಯಾವಾಗ ಸ್ವಲ್ಪ ಇದು ಹುಷಾರು ತಪ್ಪಿದ್ರು ಅವಾಗ ಕೊಟ್ಬಿಟ್ರು, 2 ಕೊಟ್ಬಿಟ್ರು. ಕೆಲಸ ಮಾಡೋದು, ಪ್ರತಿಯೊಂದು ಕೆಲಸನೂ ಮಾಡ್ತಾರೆ. ಇವಾಗಲೂ ಸಹ ಮಾಡ್ತಾರೆ. ಅವರು ಸುಮ್ಮನೆ ಕೂರೋರೆ ಅಲ್ಲ. ಅವರು ಏನಾರು ಒಂದು ಮಾಡ್ತಾ ಇರಬೇಕು. ಈಗ ಜೋಳ ಹಾಕಬೇಕು, ಭತ್ತ ಹಾಕಬೇಕು, ರಾಗಿ ಹಾಕಬೇಕು ಅಂತ ಏನಾರು ಒಂದು ಪ್ರತಿಯೊಂದು ಮಾಡ್ತಾನೆ ಇದ್ರು. ಇವಾಗ ಹುಷಾರಿಲ್ಲದ್ರಿಂದ ಅವರು ಪಾಪ ಏನೂ ಮಾಡೋಕ್ಕಾಯ್ತಿಲ್ಲ ಅವ್ರ ಕೈಲಿ. ನಾನು ಹೇಳೋದು, ನೀನು ಚೆನ್ನಾಗಾದ್ಮೇಲೆ ಮಾಡು, ಸರಿನಾ? ಕಣಪ್ಪ, ನಿನ್ನ ಕೈಲಿ ಏನಾಯ್ತದ ಅಷ್ಟು ಚೆನ್ನಾಗಾದಾಗ ನೀನು ಮಾಡು. ಮಾಡ್ತೀನಿ ಕಣ್ಮ. ಈಗ ಏನು ಹಾಕಿದ್ದೀನಿ ನೀನು ಗದ್ದೆಲಿ? ಈಗ ಗದ್ದೆ ಭತ್ತ ಹಾಕಿದ್ದೀನಿ, ಹೊಲಕ್ಕೆ ಜೋಳ ಹಾಕಿದ್ದೀನಿ, ರಾಗಿ ಹಾಕಿದ್ದೀನಿ. ಇಷ್ಟು ಹಾಕಿದ್ದೀನಿ ಕಣಪ್ಪ. ಇಷ್ಟು 3 ಹಾಕಿದ್ದಾರೆ ಇವಾಗ ಅವರು. ಈಗ ಅವರೇ ನೋಡ್ಕೊಳ್ಳೋದವರು. ಅಲ್ಲಿ ಹೋದ್ರೆ ಅವರೇ ಎಲ್ಲ ಪ್ರತಿಯೊಂದು ಅವರೇ ಮಾಡೋದು. ಅಲ್ಲಿ ಹಳ್ಳೀಲಿ ಅಂತೂ ಭಾರಿ ಸ್ಟ್ರಾಂಗು, ಹೆವಿ ಸ್ಟ್ರಾಂಗ್ ಅಂದರೆ ಏನು ಹೇಳವ? ಸ್ಟ್ರಾಂಗು ಅಂದರೆ ಜಾಸ್ತಿ ಕೆಲಸ ಮಾಡೋ ಶಕ್ತಿ ಜಾಸ್ತಿ. ಶಕ್ತಿ ಜಾಸ್ತಿ. ನಮ್ಮ ಅಜ್ಜಿಗೆ ಶಕ್ತಿ ಜಾಸ್ತಿ. ನಮ್ಮೂರಲ್ಲಿ ಏನಾದರೂ ಯಾವ್ದಾದ್ರು ಫಂಕ್ಷನ್ ಅಂದರೆ, ಮದುವೆ ಫಂಕ್ಷನ್ ಆಯಿತು ಅಂತಂದರೆ ನಮ್ಮ ಅಜ್ಜಿನೇ ಕರ್ಸೋದು ಹಾಡು ಹೇಳೋಕ್ಕೆ. ಅಂದರೆ ಹಳ್ಳಿಗಳಲ್ಲಿ ಶಾಸ್ತ್ರ ಇರುತ್ತಲ್ಲ, ಶಾಸ್ತ್ರಗಳು ಮಾಡಬೇಕು ಅಂತಂದರೆ ನಮ್ಮ ಅಜ್ಜಿನೇ ಕರ್ಕೊಂಡೋಗಿ ಮುಂದೆ ನಿಲ್ಲಿಸಿ ಹಾಡು ಹೇಳಿಸ್ತಿದ್ರು ಅಲ್ವಾ? ಚೆನ್ನಾಗಿ ಆಡ್ತಿದ್ದಲ್ವ? ಈಗ ಹಾಡು ಹೇಳವ ಆಯಿತು. ಒಂದು ಹಾಡು ಹೇಳಿವಿ. ಈಗೆಲ್ಲ ಮರ್ತೆಗೆ ಎಲ್ಲೋ ಒಂದೊಂದು ಗೊತ್ತಾಗ ಯಾವ್ದಾದ್ರು ಒಂದು ಹೇಳವ ಸಾಕು. ಅತ್ತೆಯ ಮನೆಯಲ್ಲಿ ಮುತ್ತಾಗಿ ಇರಬೇಕು, ಅತ್ತೆಯ ಮನೆಯಲ್ಲಿ ಮುತ್ತಾಗಿ ಇರಬೇಕು. ಒತ್ತಾಗೆ ನೀಡಿದ ಋಣ ಬೇಕು, ಒತ್ತಾಗೆ ನೀಡಿದ ಋಣ ಬೇಕು. ಮಗಳೇ ತವರಿಗೊಂದ ಸರ ತರಬೇಕು, ತವರಿಗೊಂದ ಸರ ತರಬೇಕು. ಎಳಿಬಾಳೆ ಸುಳಿಬಾಳೆ ಅಪರಂಜಿ ಮಗಳೇ, ಎಳಿಬಾಳೆ ಸುಳಿಬಾಳೆ ಅಪರಂಜಿ ಮಗಳೇ. ಬಾಳುವೆ ಗೆಟ್ಟು ನದಿಗೆಟ್ಟು, ಬಾಳುವೆ ಗೆಟ್ಟು ನದಿಗೆಟ್ಟು. ಬದುಕಿದ್ರೆ ಹೆಂಗಿನ ತವರ ಮನೆ ಸಾಕು, ಹೆಂಗಿನ ತವರ ಮನೆ ಸಾಕು. ಗಂಜಿಯ ಕುಡಿದಾರು ಗಂಡನ ಮನೆಲೆಸು, ಗಂಜಿಯ ಕುಡಿದಾರು ಗಂಡನ ಮನೆಲೆಸು. ಹೆಂಗಿನ ತವರ ಮನೆ ಸಾಕು. ಚೆನ್ನಾಗಿ ಆಡ್ದೇವ, ಚೆನ್ನಾಗಿತ್ತು. ನೀನು ಹಾಡು ಹೇಳ್ದ ಬಂದೈತೆ. ಸಾಕು.
ಚೆನ್ನಾಗಿ ಬಂದೈತೆ. ಈಗ ಹಾಡು ಹೇಳ್ದಲ್ಲ, ಅದು ಕಷ್ಟಕ್ಕ ಇಲ್ಲಾಂದ್ರೆ ಕಟ್ಟಿದ್ದದು ಕಷ್ಟದ್ದು ನಮ್ಮ ಅಜ್ಜಿ ಇವಾಗ ತಾಯಿ ಹಾಡ್ ಮನೆ ಹೇಳಿದ್ದು. ಮರ್ಬಿಟ್ಟು ಗಂಡನ ಮನೆ ಅಷ್ಟೊಂದು ಸುಖವಾಗಿ ಬಾಳ್ಬೇಕು. ತಾಯಿ ಮನೆ ಯಾವತ್ತು ಮರಿ ಇರ್ತೈತೆ, ಇದ್ರು ಅಷ್ಟು ಗಂಡನ ಮನೇಲಿ ಹಸುತ್ತಾನೆ. ತಾಯಿ ಮನೆ ಹೋಯ್ತೀವಿ, ಸುಖವಾಗಿ ಗಂಡನ ಇರ್ತೀವಿ, ನಮ್ಮ ಮನೆಗೆ ಬರ್ತೀವಿ, ಸುಖವಾಗಿ ಕಳಿಸ್ತಾಳೆ ತಾಯಿ. ಯಾವಾಗ ತಿರುವಾಗಿರೋದು ಗಂಡನ ಮನೆ. ನೋಡಿ, ಅವ್ರ ಏಜ್ ಆಗಿರೋರಿಗೆ ಅನುಭವ ಇದೆ. ಅದಕ್ಕೆ ಅವರು ಆ ಒಂದು ಹಾಡು ಹೇಳಿ ಅದನ್ನ ಹಾಡನ್ನ ಅರ್ಥ ಹೇಳ್ತಿರೋದು ಅವರು. ಅದರಿಂದ ಆಸೆ ಇತ್ತು, ನಮ್ಮ ಅಜ್ಜಿ ಜೊತೆ ವಿಡಿಯೋ ಮಾಡಬೇಕು, ಊರಿಗೆ ಹೋಗಿ ಅಂತ ಆಸೆ ಇತ್ತು. ನಮ್ಮ ಮನೇಲಿ ಇದ್ರಲ್ಲ ಅನ್ನೋದಕ್ಕೋಸ್ಕರ ನಾನು ನಮ್ಮ ಮನೇಲಿ ಇದ್ದಂಗೆ ನಾನು ನಮ್ಮ ಅಜ್ಜಿ ಜೊತೆ ಒಂದು ವಿಡಿಯೋ ಮಾಡಿದ್ದು. ಚೆನ್ನಾಗಿ ಬರ್ತಾವ, ಚೆನ್ನಾಗಿ ಬದುಕನು. ತೋರಿಸ್ತೀನಿ ನಿನಗೆ ವಿಡಿಯೋ ಹೆಂಗ್ ಬಂದೈತೆ ಅಂತ. ಸರಿ, ಖುಷಿ ಅವ್ರಿಗೆ ಹೇಳ್ಕೊಳಕೈತಿ. ನನ್ನ ಕಣ್ಣು ಎಲ್ಲ ಚೆನ್ನಾಗಿದ್ರೆ ಒಯ್ಯಿದ್ರೆ ಅಷ್ಟೊಂದು ಇದಾಗಿರೋದು ಹೊತ್ತು ನನ್ನ ಕಣ್ಣೆಲ್ಲ ಹೆಂಗಿದೆ ನೋಡಿ, ನಿಮ್ಸಕ್ಕೂ ಅవి ನೆನ್ಕೊಂಡು ಒಂದು ನಮ್ಮ ಅಜ್ಜಿದು ಬಾಂಡಿಂಗ್ ಯಾವ ಥರ ಇತ್ತು ಅಂತ ನೀವೇ ನೋಡಿದ್ರಿ. ಇದೇ ಥರ ವಿಡಿಯೋ ನೆಕ್ಸ್ಟ್ ಬೇಕು ಅಂತಂದರೆ ಇನ್ನೂ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಬೇಗ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ಸು ಕಮೆಂಟು ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ಸ್ನ ನಾನು ಮುಗಿಸ್ತಾ ಇದ್ದೀನಿ. ಅದು ನಮ್ಮ ಅಜ್ಜಿ ಜೊತೆ ಮುಗಿಸ್ತಾ ಇದ್ದೀನಿ. ಬಾಯ್ ಮಾಡವ. ಬಾಯ್ 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 ಬಾಯ್. ನನ್ನ ಮೊಮ್ಮಕ್ಕಳು ಚಿನ್ನ ಕಣವ, ನನ್ನ ಎಲ್ಲನೂ ಮರೆಸ್ತಾರೆ ಕಣ, ಎಲ್ಲನೂ ಮರೆಸ್ತಾರೆ ನನ್ನ. ಅದೇ ಸಾಕು.